ವೀಕ್ಷಕರೇ, ನಿಮಗೆ ಗೊತ್ತಾ? ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾದ ಎರೆಹುಳುಗಳು ಗಂಡೂ ಹೌದು, ಹೆಣ್ಣೂ ಹೌದು. ಹೌದು, ಇವುಗಳನ್ನು ಉಭಯಲಿಂಗಿಗಳು ಎಂದು ಕರೆಯಲಾಗುತ್ತದೆ. ಪ್ರತಿ ಎರೆಹುಳುವಿನ ದೇಹದಲ್ಲಿ ಗಂಡು ಮತ್ತು ಹೆಣ್ಣು 2 ಜನನಾಂಗಗಳು ಇರುತ್ತವೆ. ಅಂದರೆ ಇವು ಒಂದೇ ದೇಹದಲ್ಲಿ ಮೊಟ್ಟೆ ಮತ್ತು ವೀರ್ಯ ಎರಡನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಆದರೆ ಅಚ್ಚರಿ ಏನೆಂದ್ರೆ ಅವು ತಾವಾಗೆ ಮೊಟ್ಟೆ ಇಡುವುದಿಲ್ಲ. ಸಂತಾನೋತ್ಪತ್ತಿಗಾಗಿ ಇನ್ನೊಂದು ಎರೆಹುಳುವಿನ ಜೊತೆ ವೀರ್ಯವನ್ನು ವಿನಿಮಯ ಮಾಡಿಕೊಳ್ಳುತ್ತವೆ. ವೀರ್ಯ ವಿನಿಮಯದ ನಂತರ ಎರೆಹುಳುವಿನ ದೇಹದ ಮೇಲೆ ಇರುವ ಕ್ಲೆಟಲಮ್ ಎಂಬ ಭಾಗವು ಒಂದು ಲೋಳೆಯಂತಹ ಉಂಗುರವನ್ನು ಸೃಷ್ಟಿಸುತ್ತದೆ. ಇದು ಹೊರಬರುವಾಗ ಮೊಟ್ಟೆ ಮತ್ತು ವೀರ್ಯವನ್ನು ಸಂಗ್ರಹಿಸಿ ಕೋಕೋನ್ ಅಥವಾ ಮೊಟ್ಟೆಯ ಗೂಡಾಗಿ ಬದಲಾಗುತ್ತದೆ. ಈ ಪ್ರಕ್ರಿಯೆಯ ನಂತರ ಅವು ಮೊಟ್ಟೆಯ ಗೂಡುಗಳನ್ನು ಅಂದರೆ ಕೋಕೋನ್ಸ್ ಅನ್ನು ತಯಾರಿಸುತ್ತವೆ. ರೈತರ ಮಿತ್ರನಾದ ಈ ಎರೆಹುಳುಗಳು ಕೇವಲ ಮಣ್ಣನ್ನು ಹದ ಮಾಡುವುದು ಮಾತ್ರವಲ್ಲ, ಅವುಗಳ ಈ ವಿಶಿಷ್ಟ ಜೀವನ ಕ್ರಮ ಕೂಡ ಅಷ್ಟೇ ಅದ್ಭುತ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ. ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.